ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಹಳೆಯ ಕಾಲದ ಗಾಂಭೀರ್ಯ ಮತ್ತು ವ್ಯವಸ್ಥಿತ ಜೀವನ ಶೈಲಿ ಎರಡು ಅದ್ಭುತವಾಗಿ ಸಂಗಮವಾಗುವ ಜಾಗ ಅಂದ್ರೆ ಅದು ನಮ್ಮ ಚಂದ್ರ ಲೇಔಟ್. ವಿಜಯನಗರದ ಗದ್ದಲದಿಂದ ಕೊಂಚ ದೂರ ಇದ್ರೂ ಅದರ ಸೌಲಭ್ಯಗಳನ್ನೆಲ್ಲ ಒಳಗೊಂಡಿರುವ ಈ ಏರಿಯಾ ಇವತ್ತು ಪಶ್ಚಿಮ ಬೆಂಗಳೂರಿನ ಅತ್ಯಂತ ಬೇಡಿಕೆಯ ವಸತಿ ಪ್ರದೇಶ. ಇಲ್ಲಿನ ಅಗಲವಾದ ರಸ್ತೆಗಳ ಮೇಲೆ ನೀವು ಸಂಚರಿಸುತ್ತಿದ್ರೆ ರಸ್ತೆಯ ಎರಡೂ ಬದಿಯ ಬೃಹತ್ ಮರಗಳು ನಿಮಗೆ ಹಸಿರು ಚಾವಣಿಯ ಸ್ವಾಗತ ಕೋರ್ತವೆ. ಹೆಸರಿನ ವೈಖರಿ ಕೇವಲ ಲೇಔಟ್ ಅಲ್ಲ, ಇದು ಬಿಡಿಎಯ ಮಾಸ್ಟರ್ ಪೀಚ್. ಚಂದ್ರ ಲೇಔಟ್ ಅನ್ನೋ ಹೆಸರು ಕೇಳಲು ಎಷ್ಟು ಘನತೆಯಿಂದ ಕೂಡಿದೆ ಅಲ್ವಾ? ಇದು 1970 ಮತ್ತು 80ರ ದಶಕದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಿದ ಪ್ಲಾನ್ಡ್ ಬಡಾವಣೆಗಳಲ್ಲಿ ಒಂದು. ಹಳೆಯ ಕಾಲದ ಉನ್ನತಾಧಿಕಾರಿಗಳು, ಶಿಕ್ಷಕರು ಮತ್ತು ನಿವೃತ್ತ ಜೀವನ ಸಾಗಿಸುವವರು ನೆಚ್ಚಿನ ತಾಣವಾಗಿದ್ದ ಈ ಪ್ರದೇಶ ಇವತ್ತು ಆಧುನಿಕತೆಯನ್ನು ಅಪ್ಪಿಕೊಂಡಿದೆ. ಅಂದು ಕೇವಲ ಕೃಷಿ ಭೂಮಿಯಾಗಿದ್ದ ಈ ಜಾಗ ಇವತ್ತು ಬೆಂಗಳೂರಿನ ಅತ್ಯಂತ ವ್ಯವಸ್ಥಿತ ಬಡಾವಣೆಗಳಲ್ಲಿ ಒಂದಾಗಿ ಮಿನುಗ್ತಿರೋದು ನಗರೀಕರಣದ ಒಂದು ಸುಂದರ ಪವಾಡವೇ ಸರಿ. ಸಂಪರ್ಕದ ರಾಯಭಾರಿ, ಮೆಟ್ರೋ ಮತ್ತು ಹೆದ್ದಾರಿಗಳ ಸುಂದರ ಸಂಗಮ. ಚಂದ್ರ ಲೇಔಟ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಇರೋದು ಇಲ್ಲಿನ ಕನೆಕ್ಟಿವಿಟಿಯಲ್ಲಿ. ಇಲ್ಲಿಗೆ ತೀರಾ ಹತ್ತಿರವಿರೋ ಅತ್ತಿಗುಪ್ಪೆ ಮತ್ತು ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ಗಳು ಈ ಏರಿಯಾದ ಬದುಕನ್ನೇ ಬದಲಿಸಿವೆ. ಮೈಸೂರು ರಸ್ತೆಯು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿಂದ ಹೊರವರ್ತುಲ ರಸ್ತೆ ಅಥವಾ ಕೆಂಗೇರಿ ಕಡೆಗೆ ಹೋಗೋದು ಸಖತ್ ಈಸಿ. 2026ರ ಈ ಹೊತ್ತಿಗೆ ಇಲ್ಲಿನ ಸಾರಿಗೆ ವ್ಯವಸ್ಥೆ ಎಷ್ಟು ಹೈಟೆಕ್ ಆಗಿದೆ ಅಂದ್ರೆ ಮೆಜೆಸ್ಟಿಕ್ ಅಥವಾ ಸಿಟಿ ಮಾರ್ಕೆಟ್ ಹೋಗೋದು ಇಲ್ಲಿನ ಜನರಿಗೆ ಕೇವಲ 20 ನಿಮಿಷದ ಕೆಲಸ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಪ್ರಯಾಣ ಮಾಡೋರಿಗೆ ಇದು ಪರ್ಫೆಕ್ಟ್ ಅಡ್ರೆಸ್. ಮರಗಳ ಮಡಿಲು, ಸಿಟಿ ಮಧ್ಯೆ ಒಂದು ಮಿನಿ ಗಾರ್ಡನ್ ಸಿಟಿ. ಬೆಂಗಳೂರಿನ ಅನೇಕ ಕಡೆ ಕಾಂಕ್ರೀಟ್ ಕಾಡು ಕಾಣಿಸಿದ್ರೆ ಚಂದ್ರ ಲೇಔಟ್ನಲ್ಲಿ ಮಾತ್ರ ಇಂದಿಗೂ ಬೃಹತ್ ಮರಗಳು ರಸ್ತೆಗೆ ಹಸಿರು ತೋರಣ ಕಟ್ಟಿದಂತಿರ್ತವೆ. ಇಲ್ಲಿನ ಪಾರ್ಕ್ಗಳು ವಾಯು ವಿಹಾರಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ನೆಮ್ಮದಿಯ ತಾಣಗಳಾಗಿವೆ. ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಎಚ್ಚರವಾಗುವ ಇಲ್ಲಿನ ಬದುಕು ನಗರದ ಮಾಲಿನ್ಯದ ನಡುವೆಯೂ ನಿಮಗೆ ತಾಜಾ ಗಾಳಿಯ ಅನುಭವ ನೀಡುತ್ತದೆ. ಇಲ್ಲಿನ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವೇ ಚಂದ್ರ ಲೇಔಟ್ ಅನ್ನ ಫ್ಯಾಮಿಲಿಗಳ ಫೇವರೇಟ್ ಏರಿಯಾವನ್ನಾಗಿ ಮಾಡಿದೆ. ಜ್ಞಾನದ ಹಾದಿ, ಟೆಕ್ಕಿಗಳು ಮತ್ತು ವಿದ್ಯಾರ್ಥಿಗಳ ನೆಚ್ಚಿನ ಅಡ್ರೆಸ್. ನಾಗರಭಾವಿಯ ಜ್ಞಾನ ಭಾರತಿ ಕ್ಯಾಂಪಸ್ಗೆ ತೀರಾ ಹತ್ತಿರವಿರುವ ಕಾರಣ ಚಂದ್ರ ಲೇಔಟ್ ವಿದ್ಯಾರ್ಥಿಗಳಿಗೂ ಒಂದು ನೆಚ್ಚಿನ ತಾಣ. ಇಲ್ಲಿನ ಇನ್ಕಮ್ ಟ್ಯಾಕ್ಸ್ ಲೇಔಟ್ ತನ್ನದೇ ಆದ ರಾಜ ಗಾಂಭೀರ್ಯವನ್ನು ಹೊಂದಿದೆ. ಐಟಿ ಟೆಕ್ಕಿಗಳು, ಸರ್ಕಾರಿ ಉದ್ಯೋಗಿಗಳು ಮತ್ತು ನಿವೃತ್ತ IAS ಅಧಿಕಾರಿಗಳು ಇಲ್ಲಿ ಹೆಚ್ಚಾಗಿ ಕಾಣಸಿಗ್ತಾರೆ. ಇಲ್ಲಿನ ಶಾಂತಿಯುತ ವಾತಾವರಣವು ಓದುವ ಹವ್ಯಾಸ ಇರೋರಿಗೆ ಮತ್ತು ಮನೆಯಿಂದಲೇ ಕೆಲಸ ಮಾಡೋರಿಗೆ ಪಕ್ಕಾ ಸೂಕ್ತವಾದ ಪ್ರಶಾಂತ ಜಾಗವಾಗಿದೆ. ಸ್ವಾದದ ಲೋಕ, ಗಲ್ಲಿ ಗಲ್ಲಿಯಲ್ಲೂ ರುಚಿಯಾದ ಸವಿಯ ಹಬ್ಬ. ಹೊಟ್ಟೆ ಹಸಿದ್ರೆ ಚಂದ್ರ ಲೇಔಟ್ನ ಮುಖ್ಯ ರಸ್ತೆಯ ಬದಿಯಲ್ಲಿ ಸಿಗುವ ತಿಂಡಿ ತಿನಿಸುಗಳನ್ನು ಒಮ್ಮೆ ಟ್ರೈ ಮಾಡಲೇಬೇಕು. ಇಲ್ಲಿನ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಸಿಗುವ ಮಸಾಲೆ ಪುರಿ, ಪಾನಿಪುರಿ ಮತ್ತು ಬಿಸಿ ಬಿಸಿ ತಟ್ಟೆ ಇಡ್ಲಿಗೆ ಮರಳಾಗದವರಿಲ್ಲ. ಇಲ್ಲಿನ ಪುಟ್ಟ ಅಂಗಡಿಗಳಲ್ಲಿ ಸಿಗುವ ತಿಂಡಿಗಳು ಹಳೆಯ ಬೆಂಗಳೂರಿನ ರುಚಿಯನ್ನು ನೆನಪಿಸ್ತವೆ. ಸಂಜೆ ಹೊತ್ತು ಇಲ್ಲಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಕಾಫಿ ಕುಡಿಯೋ ಮಜ್ಜಾನೇ ಬೇರೆ. ಹಳ್ಳಿ ಸೊಗಡಿನ ನಾಟಿ ರುಚಿಯಿಂದ ಹಿಡಿದು ಹೊಸ ತಲೆಮಾರಿನ ಕೆಫೆಗಳವರೆಗೂ ಇಲ್ಲಿ ಆಪ್ಷನ್ಗೆ ಬರ ಇಲ್ಲ. ಆಧ್ಯಾತ್ಮಿಕ ವಲಯ, ಮನಸ್ಸಿಗೆ ನೆಮ್ಮದಿ ನೀಡುವ ದೇವಸ್ಥಾನಗಳ ನೆರಳು. ಚಂದ್ರ ಲೇಔಟ್ನಲ್ಲಿ ಸಾಕಷ್ಟು ಸುಂದರವಾದ ಮತ್ತು ಶಾಂತಿಯುತ ದೇವಸ್ಥಾನಗಳಿವೆ. ವಿಶೇಷವಾಗಿ ಇಲ್ಲಿನ ಶ್ರೀ ಗಣೇಶ ದೇವಸ್ಥಾನ ಭಕ್ತರನ್ನ ಸೆಳೆಯುತ್ತದೆ. ಆಧುನಿಕತೆಯ ಮಧ್ಯೆ ಇಂದಿಗೂ ಸಂಪ್ರದಾಯವನ್ನ ಇಲ್ಲಿನ ಜನರು ಉಳಿಸಿಕೊಂಡು ಬರ್ತಿದ್ದಾರೆ. ವೀಕೆಂಡ್ನಲ್ಲಿ ಇಲ್ಲಿನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿನ ದೈವಿಕ ಕಂಪನಗಳನ್ನ ಅನುಭವಿಸೋದು ಮನಸ್ಸಿಗೆ ಒಂದು ರೀತಿಯ ಸಾತ್ವಿಕ ಭಾವ ನೀಡುತ್ತದೆ. ರಿಯಲ್ ಎಸ್ಟೇಟ್ ಗತ್ತು, ಬಂಗಾರದ ಬೆಲೆ ಬಾಳುವ ಭೂಮಿ. ಪ್ರಸ್ತುತ 2026ರ ಮಾರುಕಟ್ಟೆ ದರದಂತೆ ಚಂದ್ರ ಲೇಔಟ್ ಪಶ್ಚಿಮ ಬೆಂಗಳೂರಿನ ಅತ್ಯಂತ ದುಬಾರಿ ಮತ್ತು ಬೇಡಿಕೆಯ ಏರಿಯಾಗಳಲ್ಲಿ ಒಂದು. ಇಲ್ಲಿ ಪ್ರಾಪರ್ಟಿ ಹೊಂದಿರೋದು ಇವತ್ತು ಒಂದು ಅಂತಸ್ತಿನ ಸಂಕೇತ ಆಗಿ ಮಾರ್ಪಟ್ಟಿದೆ. ಸ್ಮಾರ್ಟ್ ಹಾದಿ, ಆಧುನಿಕ ಸೌಲಭ್ಯಗಳ ನವೋದಯ. 2026ರಲ್ಲಿ ಚಂದ್ರ ಲೇಔಟ್ ಸಂಪೂರ್ಣವಾಗಿ ಸ್ಮಾರ್ಟ್ ಸಿಟಿಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದೆ. ಬಿಬಿಎಂಪಿಯು ಇಲ್ಲಿನ ಒಳಚರಂಡಿ, ಬೀದಿ ದೀಪಗಳು ಮತ್ತು ಪಾರ್ಕ್ಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದೆ. ಇಲ್ಲಿನ ರಸ್ತೆಗಳು ಈಗ ಅಗಲವಾಗಿದ್ದು ಸುರಕ್ಷತೆಗಾಗಿ ಸ್ಮಾರ್ಟ್ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಚಂದ್ರ ಲೇಔಟ್ ಇವತ್ತು ನಗರದ ಆಧುನಿಕ ಬದುಕಿಗೆ ಪರ್ಫೆಕ್ಟ್ ಆಗಿ ಹೊಂದಿಕೊಂಡಿದೆ. ಚಂದ್ರ ಲೇಔಟ್ ಅನ್ನೋದು ಕೇವಲ ಒಂದು ಬಡಾವಣೆ ಅಲ್ಲ, ಅದು ಬೆಂಗಳೂರಿನ ಸಂಸ್ಕೃತಿ ಮತ್ತು ಘನತೆಯ ಪ್ರತಿಬಿಂಬ. ಇಲ್ಲಿನ ರಸ್ತೆಗಳಲ್ಲಿ ಒಂದು ರೌಂಡ್ ಹಾಕಿದ್ರೆ ನಿಮಗೆ ಬೆಂಗಳೂರಿನ ಅಸಲಿ ಗತ್ತು ಏನು ಅಂತ ಅರ್ಥವಾಗುತ್ತೆ. ನೀವು ಶಾಂತಿ, ಹಸಿರು ಮತ್ತು ವ್ಯವಸ್ಥಿತ ಜೀವನವನ್ನು ಇಷ್ಟಪಡೋರಾದ್ರೆ ಚಂದ್ರ ಲೇಔಟ್ ಖಂಡಿತವಾಗಿಯೂ ನಿಮ್ಮ ಮೊದಲ ಆಯ್ಕೆಯಾಗಿರಲಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ?
ಬೆಂಗಳೂರಿನ ಚಂದ್ರ ಲೇಔಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.